ಆತ್ಮೀಯ ವಿದ್ಯಾರ್ಥಿಗಳೇ, ಬಿ ಎ ಭಾಗ 3 5ನೇ ಸೆಮಿಸ್ಟರ್ ಅವಶ್ಯಕ ಕನ್ನಡ ಪಠ್ಯ ವಿದ್ಯಾರ್ಥಿಗಳಿಗಾಗಿ ಧ್ವನಿಮುದ್ರಣದ ಉಪನ್ಯಾಸಕ್ಕಾಗಿ ಡಾಕ್ಟರ್ ಎಸ್ ವಿ ಮನಗುಂಡಿ, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಧಾರವಾಡ, ಬಿ ಎ ಭಾಗ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳನ್ನು, ಅವಶ್ಯಕ ಕನ್ನಡ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಾ, ಅಧ್ಯಯನಕ್ಕಿರ್ತಕ್ಕಂಥ ಪಠ್ಯಭಾಗ ಅದರ ಒಂದು ಪರಿಚಯ ಕಾರ್ಯ ಈ ಒಂದು ಧ್ವನಿಮುದ್ರಣ ಉಪನ್ಯಾಸ ಕಾರ್ಯದಲ್ಲಿ ಕೈಗೊಳ್ಳಲಾಗ್ತಾ ಇದೆ. ವೈಚಾರಿಕ ಸಾಹಿತ್ಯ ಹಾಗೂ ಕಥನ ಕವನಗಳು ಅನ್ನುವಂಥ ಒಂದು ಪಠ್ಯ ಬಿ ಎ ಭಾಗ 5ನೇ ಸೆಮಿಸ್ಟರ್ ಅವಶ್ಯಕ ಕನ್ನಡ ಪಠ್ಯಕ್ಕಾಗಿ ಕರ್ನಾಟಕ ವಿಶ್ವವಿದ್ಯಾಲಯ ಪ್ರಸಾರಾಂಗದವರು 2019ರಲ್ಲಿ ಮುದ್ರಿಸಿದ್ದು, ಈ ಪಠ್ಯದ ಸಂಪಾದಕರಾದಂಥವರು ಡಾಕ್ಟರ್ ಆರ್ ವಿ ಪಾಟೀಲ್, ಪ್ರೊಫೆಸರ್ ವಿಶ್ವನಾಥ್ ಜಿ ಅವರು. ವೈಚಾರಿಕ ಸಾಹಿತ್ಯ ಹಾಗೂ ಕಥನ ಕವನಗಳು ಅನ್ನುವಂಥ ಒಂದು ಪಠ್ಯ. ಇಲ್ಲಿ 2 ಸಾಹಿತ್ಯ ಪ್ರಕಾರಗಳನ್ನು ವಿದ್ಯಾರ್ಥಿಗಳಿಗೆ ಅಭ್ಯಾಸಕ್ಕಾಗಿ ಸಂಗ್ರಹಿಸಿಕೊಟ್ಟಿದ್ದಾರೆ ಸಂಪಾದಕರಾದಂಥವರು. ಮೊದಲನೆಯದ್ದು ವೈಚಾರಿಕ ಸಾಹಿತ್ಯ, ಎರಡನೆಯದ್ದು ಕಥನ ಕವನಗಳು. ಇದು ಅವಶ್ಯಕ ಕನ್ನಡ ವಿದ್ಯಾರ್ಥಿಗಳಿಗಾಗಿ 80 ಅಂಕಗಳಿಗೆ ಈ ಒಂದು ಪಠ್ಯ ಅಧ್ಯಯನಕ್ಕಾಗಿ ನಿಗದಿಗೊಳಿಸಲಾಗಿದೆ. ವೈಚಾರಿಕ ಸಾಹಿತ್ಯದಲ್ಲಿ 6 ವೈಚಾರಿಕ ಲೇಖನಗಳನ್ನು, ವಿವಿಧ ವೈಚಾರಿಕ ಲೇಖನಗಳ ಒಂದು ಕರ್ತೃಗಳಿಂದ ಏನು ಮಾಡಿದ್ದಾರೆ, ಸಂಪಾದಕರು ಪಠ್ಯವನ್ನು ಸಂಗ್ರಹಿಸಿಕೊಟ್ಟಿದ್ದಾರೆ. ಸಾಹಿತ್ಯದಲ್ಲಿ ವೈಚಾರಿಕತೆ ಕೀರ್ತಿನಾಥ್ ಕುರ್ತಕೋಟಿಯವರದು. ಎರಡನೆಯದ್ದು ಮೌಖಿಕ ಪರಂಪರೆ ಮತ್ತು ಭಾರತೀಯ ಸಾಹಿತ್ಯ, ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರದು. ಮೂರನೆಯದ್ದು ನಾನೇಕೆ ಬರೆಯುತ್ತೇನೆ, ಯಶವಂತ್ ಚಿತ್ತಾಲ್ ಅವರದು. ನಾಲ್ಕನೆಯದ್ದು ಸ್ವಾತಂತ್ರ್ಯದ ಹಸಿವು, ಗೋಪಾಲಕೃಷ್ಣ ಅಡಿಗ ಅವರದು. ಐದನೆಯದ್ದು ಮಾನವೀಯತೆ ಅಂತಾರಲ್ಲ, ಅದರ ಬಗ್ಗೆ ವಿವೇಚನೆ, ದೇವನೂರು ಮಾದೇವ ಅವರದು. 6 ಶಾಕಿಂಗ್ ಎನಿಸುವ ಪರಿಸರದ ಪ್ರಶ್ನೆ, ಪಿ ಲಂಕೇಶ್ ಅವರದು. ಇದು ವೈಚಾರಿಕ ಸಾಹಿತ್ಯ ಅನ್ನುವಂಥ ಪಠ್ಯಭಾಗದಲ್ಲಿ 6 ವೈಚಾರಿಕ ಲೇಖನಗಳನ್ನು ವಿವಿಧ ಲೇಖಕರಿಂದ ಪಠ್ಯಕ್ಕಾಗಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಭಾಗ 1. ಭಾಗ 2ರಲ್ಲಿ ಕಥನ ಕವನಗಳು. ಮತ್ಸ್ಯಗಂಧಿ ಸತ್ಯವತಿ ಸೂರಂ ಮೆಕ್ಕುಂಡಿ ಅವರು ಬರೆದಂಥ ಪ್ರಸಿದ್ಧ ಕಥನ ಕವನ ಮತ್ಸ್ಯಗಂಧಿ ಸತ್ಯವತಿ ಅನ್ನುವಂಥದ್ದು. ಇರುವೆ ಸಾಲ, ಭುಜೇಂದ್ರ ಮೈಸ್ವಾಡಿ ಅವರು ಬರೆದಂಥ ಒಂದು ಕಥನ ಕವನ ಇರುವೆ ಸಾಲ. ಶಬರಿಯ ಬಾಳು ಅನ್ನುವಂಥದ್ದು ಆನಂದ ಕಂದ ನಾಮಾಂಕಿತರಾದಂಥ ಬೆಟಗೇರಿ ಕೃಷ್ಣ ಶರ್ಮರದು ಶಬರಿಯ ಬಾಳು. ವೀರಲಕ್ಷ್ಮಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಒಂದು ಕಥನ ಕವನ. ಮುಚ್ಚಿದ ಕಿಟಕಿ, ಕೆ ಎಸ್ ನರಸಿಂಹಸ್ವಾಮಿ ಅವರದು. ಕೊನೆಯದಾಗಿ ಡೋರಾ, ಡಾಕ್ಟರ್ ಎಂ ವಿ ಸೀತಾರಾಮಯ್ಯ ಅವರದು. ಇದು ಭಾಗ 2 ಕಥನ ಕವನಗಳು ಅನ್ನುವಂಥದ್ರಲ್ಲಿ 6 ಕಥನ ಕವನಗಳು ವಿವಿಧ ಕವಿಗಳಿಂದ ಆಯ್ದಂಥ ಕಥನ ಕವನಗಳನ್ನು ಪಠ್ಯಕ್ಕಾಗಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ವಿಚಾರ ಸಾಹಿತ್ಯದ ಕುರಿತು ಇವತ್ತು ಪ್ರಾಸ್ತಾವಿಕ ಕೆಲವೊಂದು ವಿಚಾರಗಳನ್ನು ಇಲ್ಲಿ ಪ್ರಸ್ತಾವನೆಯನ್ನು ಆಧರಿಸಿ ಒಂದು ಪಠ್ಯಭಾಗದ ವೈಚಾರಿಕ ಸಾಹಿತ್ಯ ಅಥವಾ ವಿಚಾರ ಸಾಹಿತ್ಯ ಅಂತೇಳಿ ಕಳಿಸ್ಕೊಡ್ತಕ್ಕಂಥ ಈ ಸಾಹಿತ್ಯದ ಒಂದು ಮಹತ್ವ, ಪರಿಚಯ ಮುಂತಾದವುಗಳನ್ನು ಕೈಗೊಂಡು ಈ ಧ್ವನಿಮುದ್ರಣ ಉಪನ್ಯಾಸಕ್ಕೆ ವಿರಾಮವನ್ನು ಕೊಡ್ತಾ ಇದ್ದಾನೆ. ಅದಕ್ಕಾಗಿ ವಿದ್ಯಾರ್ಥಿಗಳು ವೈಚಾರಿಕ ಸಾಹಿತ್ಯ ಅಂಥೇಳಿ, ಏನು ವಿಚಾರ ಸಾಹಿತ್ಯ ಅಂತೇಳಿ ಕರಿತಾ ಇದ್ದಾರಲ್ಲ, ಆ ಸಾಹಿತ್ಯದ ಒಂದು ಸ್ವರೂಪ, ಅರ್ಥ ಮುಂತಾದವುಗಳನ್ನು ಈ ಒಂದು ಧ್ವನಿಮುದ್ರಣ ಉಪನ್ಯಾಸದಲ್ಲಿ ಕೇಳಿ ಅಂತ ಹೇಳ್ತಾ ಆ ಒಂದು ವಿಚಾರ ಸಾಹಿತ್ಯದ ಪರಿಚಯ ಇವತ್ತು ಕೈಗೊಳ್ತಾ ಇದ್ದಾನೆ. ವಿಚಾರ ಪ್ರತಿಯೊಬ್ಬರಿಗೂ, ಒಬ್ಬೊಬ್ಬ ಮನುಷ್ಯನಿಗೆ ವಿಚಾರಣಾ ಶಕ್ತಿ ಇರ್ತಾ ಇದೆ. ಈ ವಿಚಾರಣಾ ಶಕ್ತಿ ಭಾಷಾ ವಿಜ್ಞಾನದ ಆಧಾರದ ಮೇಲೆ ಪ್ರತಿಯೊಬ್ಬ ಮಾನವರು ರೂಪಿಸಿಕೊಂಡಿರ್ತಾ ಇದ್ದಾರೆ. ಪ್ರಕೃತಿಯ ಸ್ವರೂಪ ನಿಯಮಗಳನ್ನು ಅರಿಯಲಿಕ್ಕೆ, ಜೀವನವನ್ನು ಸುಗಮವಾಗಿ ಫಲಕಾರಿಯಾಗಿ ಮಾಡಲು ಸಾಧ್ಯವಾದಂಥದ್ದು ಈ ಒಂದು ವಿಚಾರಣಾ ಶಕ್ತಿ. ಇದಕ್ಕೆಲ್ಲಕ್ಕೂ ಅಡಿಪಾಯ ಅಂದರೆ ಮಾನವನಲ್ಲಿರುವ ಆದರ್ಶಗಳ ಒಂದು ಪ್ರೇರಣೆ. ಹಾಗಾಗಿ ವಿಚಾರಣಾ ಶಕ್ತಿ ಪ್ರತಿಯೊಬ್ಬರಲ್ಲಿ ಇರ್ತಾ ಇದೆ. ಈ ವಿಚಾರ ಮಾಡುವಂಥ ಶಕ್ತಿ ಎಲ್ಲ ಮಾನವರಲ್ಲಿ ಇರ್ತಾ ಇದೆ. ಆ ಶಕ್ತಿಯನ್ನು ಬೆಳೆಸಿಕೊಳ್ಬೇಕಾದದ್ದು, ಅದನ್ನು ಉಪಯೋಗಿಸಿಕೊಳ್ಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಸಮಾಜದಲ್ಲಿ ಅನೇಕ ಆಚರಣೆಗಳಿರ್ತಾ ಇವೆ. ಮತ, ಧರ್ಮ, ದೇವರು, ಸ್ವರ್ಗ, ನರಕ, ಚಾತುರ್ವರ್ಣ ನಂಬಿಕೆ, ಧಾರ್ಮಿಕ ಗ್ರಂಥಗಳು,
ಪಂಚಾಂಗ, ಜ್ಯೋತಿಷ್ಯ, ಮಾಟ, ಮಂತ್ರ, ಪುರೋಹಿತ ವರ್ಗ, ಅಧಿಕಾರಶಾಹಿ ಹೀಗೆ ಅನೇಕರು ತಮ್ಮ ತಮ್ಮ ಒಂದು ಸ್ವತಂತ್ರ ವಿಚಾರ ಶಕ್ತಿಗೆ ಒಂದು ಅಭೇದ್ಯ ಕೋಟೆಯನ್ನಾಗಿ ನಿರ್ಮಾಣ ಮಾಡಿರ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲ ಸಮಾಜದ ಒಂದು ಬದುಕಿನ ಜೊತೆಗೆ ಒಬ್ಬೊಬ್ಬ ವ್ಯಕ್ತಿ ತನ್ನದೇ ಆದಂಥ ವೈಚಾರಿಕ ಶಕ್ತಿಯನ್ನು, ವಿಚಾರ ಮಾಡುವಂಥ ಸಾಮರ್ಥ್ಯವನ್ನು ಪ್ರತಿಯೊಬ್ಬರೂ ಅಳವಡಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ ಈ ವಿಚಾರಣಾ ಶಕ್ತಿ ಮಾನವರಲ್ಲಿ ಇರ್ತಾ ಇದೆ, ಅದನ್ನು ಬೆಳೆಸ್ಕೊಳ್ಬೇಕಾಗ್ತದೆ. ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಸರಿ ಯಾವುದು, ತಪ್ಪು ಯಾವುದು, ಹೀಗೆ ಪ್ರತಿಯೊಬ್ಬ ಮನುಷ್ಯ ಅರಿತು ಅದರಂಥ ನಡೆಯನ್ನು, ತಮ್ಮ ಒಂದು ನಡೆಯನ್ನು ಆತ ಗುರುತಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ ಸಾವಿರಾರು ವರ್ಷಗಳಿಂದ ಈ ಒಂದು ಮಾನವನಲ್ಲಿ ವೈಚಾರಿಕ ಶಕ್ತಿ ಬೆಳೆದು ಬಂದಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಹೀಗಾಗಿ ಪ್ರತಿಯೊಬ್ಬರಲ್ಲಿಯೂ ವೈಚಾರಿಕತೆ ಇದ್ದೇ ಇರ್ತಾ ಇದೆ. ಪ್ರತಿಯೊಂದು ಪ್ರಾಣಿ ತನ್ನ ಜೀವಮಾನದಲ್ಲಿ ಒಂದಲ್ಲ ಒಂದು ಸಂಕಷ್ಟಕ್ಕೆ ಈಡಾಗ್ತಾ ಇದೆ. ನಡೆಯುವವರು ಎಡೆಯೋದೇ, ಕುಳಿತವರು ಎಡುವವರೇ ಎನ್ನುವಂಥ ಒಂದು ರಾಘವಾಂಕನ ಮಾತನ್ನು ನಾವು ಗಮನಿಸಿದರೆ ಪ್ರತಿಯೊಂದು ಪ್ರಾಣಿಗೆ ಜೀವಮಾನದಲ್ಲಿ ಕಷ್ಟಗಳು ಬಂದು ಎರಗ್ತಾ ಇವೆ. ಈ ಸಂದರ್ಭದಲ್ಲಿ ಸಕಾಲಿಕವಾದಂಥ ಒಂದು ಪ್ರತಿಕ್ರಿಯೆಯನ್ನು ಆ ಪ್ರಾಣಿ, ಆ ವ್ಯಕ್ತಿ ತೋರಿಸಬೇಕಾಗ್ತದೆ. ತನ್ನ ಜೀವನವನ್ನು ಉಳಿಸಿಕೊಳ್ಳಲು ಆತ ಹೆಣಗಬೇಕಾಗ್ತದೆ, ಶ್ರಮ ಪಡಬೇಕಾಗ್ತದೆ. ಹಾಗಾಗಿ ಪ್ರತಿಯೊಂದು ಪ್ರಾಣಿಯ ವರ್ತನೆ, ಗುರಿ, ಅದರ ಉಳಿಕೆ, ಸನ್ನಿವೇಶಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ತೋರಿಸಿ ತನ್ನ ಜೀವನವನ್ನು ಉಳಿಸಿಕೊಳ್ಳುವುದು ಅಂತಿಮವಾದಂಥ ಜೀವನದ ಒಂದು ಗುರಿ. ಹಾಗಾಗಿ ಮನುಷ್ಯ ಇದಕ್ಕೆ ಹೊರತಾಗಿಲ್ಲ. ಮನುಷ್ಯನಿಗೆ ವಿಚಾರಣಾ ಶಕ್ತಿ ಮತ್ತು ಭಾಷಾ ಜ್ಞಾನ ಇರುವುದರಿಂದ ಆತ ಆಲೋಚಿಸಬಲ್ಲ, ಪರಿಹಾರ ಕಂಡುಹಿಡಿಯಬಲ್ಲ. ಮನುಷ್ಯ ಎಂಬ ಶಬ್ದ ಮನ್ ಎಂಬ ಧಾತುವಿನಿಂದ ಹುಟ್ಟಿದೆ. ಮನ್ ಎಂದರೆ ಚಿಂತನೆ ಮಾಡುವುದು, ವಿಚಾರ ಮಾಡುವುದು ಎಂದರ್ಥ. ಆದ್ದರಿಂದ ಮನುಷ್ಯರು ಬುದ್ಧಿಶಕ್ತಿ ಉಳ್ಳವರು, ವಿಚಾರ ಮಾಡುವಂಥ ಶಕ್ತಿಯನ್ನು ಹೊಂದಿರುವವರು ಎಂದರ್ಥ. ಇವುಗಳ ಆಧಾರ ಇದೆಲ್ಲದಕ್ಕೂ ಯೋಚನೆ ಮಾಡಬೇಕಾಗ್ತದೆ. ಈ ಎಲ್ಲ ಯೋಚನೆ ಮಾಡುವುದಕ್ಕೆ ಆಧಾರವೇ ಭಾಷೆ. ಭಾಷಾಜ್ಞಾನ ಮತ್ತು ವಿಚಾರ ಮಾಡುವಂಥ ಶಕ್ತಿ ವೈಚಾರಿಕತೆಗೆ ಎರಡು ಕಣ್ಣಿದ್ದಂತೆ. ವೈಚಾರಿಕತೆ ಎಂದರೆ ಯಥಾಸ್ಥಿತಿಯನ್ನು ಶಂಕಿಸುವುದು, ಯಥಾಸ್ಥಿತಿಯನ್ನು ಪ್ರಶ್ನಿಸುವುದು, ಶಂಕಿಸುವುದು. ಪ್ರತಿಷ್ಠಾಪಿತ ಸಂಸ್ಥೆ, ಸಂಪ್ರದಾಯ, ಸಂಕೇತಗಳನ್ನು, ಮೌಲ್ಯಗಳನ್ನು ಕುರಿತು ಭಿನ್ನ ಪ್ರತಿಕ್ರಿಯೆ ವ್ಯಕ್ತ ಮಾಡುವುದೇ ಇದೊಂದು ವೈಚಾರಿಕತೆ. ನಾವು ಮೊದಲು ಕೇಳಿದ್ದಕ್ಕೂ ಈಗ ಕಂಡದ್ದಕ್ಕೂ, ಹಿರಿಯರು ಹೇಳಿದಂಥ ಸಂಗತಿಗಳಿಗೂ ಈಗ ಘಟಿಸಿರುವ ಘಟನೆಗಳಿಗೂ ಹೊಂದಿಕೆ ಕಾಣದೇ ಇದ್ದಾಗ ಮಾನಸಿಕ ತಾಕಲಾಟ ಆರಂಭ ಆಗ್ತಾ ಇದೆ. ವೈಚಾರಿಕತೆ ಹುಟ್ಟಿಕೊಳ್ತಾ ಇದೆ. ಘಟನೆಯ ಸಂಗತಿಗಳನ್ನು ಪ್ರಶ್ನಿಸುವುದು, ತಿಳಿದುಕೊಳ್ಳಲು ಪ್ರಯತ್ನಿಸುವುದು, ಹೊಸ ಹೊಸ ಸಂಗತಿಗಳು ಬೆಳಕಿಗೆ ಬರತೊಡಗುತ್ತವೆ. ಈ ಸಂದರ್ಭದಲ್ಲಿ ಹುತಾತ್ಮ ಭಗತ್ ಸಿಂಗ್ ಹೇಳಿರುವಂಥ ಮಾತುಗಳನ್ನು ಗಮನಿಸಬೇಕು. ಪ್ರಗತಿಗೆ ಬದ್ಧನಾದ ಯಾವುದೇ ವ್ಯಕ್ತಿಯ ಹಳೆಯ ನಂಬಿಕೆಗಳ ಪ್ರತಿಯೊಂದು ಅಂಶವನ್ನು ವಿಮರ್ಶಿಸಿ ಅದನ್ನು ಅನುಮಾನದಿಂದ ನೋಡಿ ಅದಕ್ಕೆ ಸವಾಲೆಸೆಯಬೇಕು. ಪ್ರಚಲಿತವಾದ ನಂಬಿಕೆಗಳ ಮೇಲೆ ಮೂಲೆಗಳನ್ನು ಶೋಧಿಸಿ ಒಂದು ಅಂಶವನ್ನು ಬಿಡದೆ ತರ್ಕದ ಹೊರಗಲ್ಲಿಗೆ ಹಚ್ಚಿ ಪರೀಕ್ಷಿಸಬೇಕು. ತನ್ನನ್ನು ವಾಸ್ತವವಾದಿ ಎಂದು ಕರೆದುಕೊಳ್ಳುವವನು ಎಲ್ಲ ಪ್ರಾಚೀನ ನಂಬಿಕೆಗಳನ್ನು ಇಡಿಯಾಗಿ ಪ್ರಶ್ನಿಸಬೇಕು. ಅವನ ಮೊದಲ ಕೆಲಸವೆಂದರೆ ಎಲ್ಲ ನಂಬಿಕೆಗಳನ್ನು ನೆಲಸಮ ಮಾಡಿ ಹೊಸ ತತ್ವಶಾಸ್ತ್ರದ ನಿರ್ಮಾಣದ ಅಗತ್ಯವಾದ ಜಾಗವನ್ನು ತೆರವು ಮಾಡಿಕೊಳ್ಳುವುದು. ಈ ಮಾತುಗಳು ಕವಿ ಕಾಳಿದಾಸ ತನ್ನ ಮಾಳವಿಕಾಗ್ನಿಮಿತ್ರ ನಾಟಕದಲ್ಲಿ ಪ್ರೇಕ್ಷಕರಿಗೆ ಕೊಟ್ಟಿದ್ದಾನೆ. ಅದನ್ನು ಇಲ್ಲಿ ಗಮನಿಸ್ಬೋದು ನೀವು. ಪುರಾಣ ಮಿತ್ತೇವ ನ ಸಾಧು ಸರ್ವಂ ನ ಚಾಪಿ ಕಾವ್ಯಂ ನವಮಿತ್ಯಂ ವದ್ಯಂ ಸಂತಂ ಪರೀಕ್ಷಂ ಅನ್ಯತರತ್ ಭಜಂತೆ ಮೂಢ ಪರಪ್ರತ್ಯಯನೇಯ ಬುದ್ಧಿ. ಇದು ಮಾಳವಿಕಾಗ್ನಿಮಿತ್ರ ಅನ್ನುವಂಥ ನಾಟಕದಲ್ಲಿ ಕವಿಕುಲಗುರು ಕಾಳಿದಾಸ ಹೇಳಿದಂಥ ಮಾತು. ಇದರ ಸಾರ, ಹಳೆಯದು ಎಂದ ಮಾತ್ರಕ್ಕೆ ಎಲ್ಲದೂ ಒಳ್ಳೆಯದಲ್ಲ. ಪುರಾಣ ಮಿತ್ತೇವ ನ ಸಾಧು ಸರ್ವಂ. ಹಳೆಯದು ಎಂದ ಮಾತ್ರಕ್ಕೆ ಎಲ್ಲವೂ ಒಳ್ಳೆಯದಲ್ಲ. ಹೊಸದೆಂದ ಮಾತ್ರಕ್ಕೆ ಯಾವ ಕಾವ್ಯವನ್ನು ಅಲ್ಲಗಳೆಯಬಾರದು. ಕಾವ್ಯಂ ನವಮಿತ್ಯಂ ವದ್ಯಂ. ಹೊಸದೆಂದ ಮಾತ್ರಕ್ಕೆ ಯಾವ ಕಾವ್ಯವನ್ನು ಅಲ್ಲಗಳೆಯಬಾರದು. ಸಂತರು
ಎಲ್ಲವನ್ನು ಪರೀಕ್ಷೆ ಮಾಡಿ ಯೋಗ್ಯವಾದದ್ದನ್ನು ಮಾತ್ರ ಅಂಗೀಕರಿಸುವರು. ಸಂತರು ಎಂದರೆ ಜ್ಞಾನಿಗಳು. ಎಲ್ಲವನ್ನು ಪರೀಕ್ಷೆ ಮಾಡಿ ಯೋಗ್ಯವಾದದ್ದನ್ನು ಮಾತ್ರ ಸ್ವೀಕರಿಸಬೇಕು. ಮೂಢ ಪರಪ್ರತ್ಯಯನೇಯ ಬುದ್ಧಿ. ಮೂರ್ಖನು ತನ್ನ ಬುದ್ಧಿಯನ್ನು ಇತರರು ಸೆಳೆದಂತೆ ಹರಿಯಬಿಟ್ಟು ಮೋಸ ಹೋಗುತ್ತಾನೆ. ಇದು ವೈಚಾರಿಕತೆಯ ಮುಖ್ಯ ಗುಣ. ಯಾವುದನ್ನೇ ಸ್ವೀಕರಿಸುವ ಸಂದರ್ಭದಲ್ಲಿ ಯಾರೇ ಹೇಳಲಿ, ತನ್ನ ಜ್ಞಾನದ ಮಿತಿಯಲ್ಲಿ ಸಂಶಯ ಬಂದಾಗ ಪ್ರಶ್ನಿಸಬೇಕಾಗ್ತದೆ. ನಂಬಿಕೆಗೆ ಅರ್ಹವಾದದ್ದು, ಮನಸ್ಸಿಗೆ ಒಪ್ಪಿಗೆಯಾದದ್ದು ಮಾತ್ರ ಸ್ವೀಕರಿಸಬೇಕು. ಸರಿಯಲ್ಲದ್ದನ್ನು ನಿರಾಕರಿಸುವ, ತೆಗೆದುಹಾಕುವ ಸ್ವಂತಿಕೆ ಇರಬೇಕು. ಇವತ್ತಿನ ದಿನ ಯಾವ ವಿಷಯವೇ ಇರಲಿ, ಅದನ್ನು ಇಂಥವ್ರು ಹೇಳಿದರು ಅದರಿಂದ ಒಪ್ಪಬೇಕು ಎಂಬ ಮಾತಿಲ್ಲ. ಹೇಳಿದ ಮಾತಿಗೆ ಆಧಾರ ಬೇಕು. ತನಗೆ ತಿಳಿದು ಬಂದಿರುವ ಇತರ ಜ್ಞಾನಗಳ ಒಂದು ತುಲನೆಗೆ ಸಿಗುವಂತಿರಬೇಕು. ಇವೆಲ್ಲ ವೈಚಾರಿಕತೆಯ ಗುಣಲಕ್ಷಣಗಳು. ಈ ವೈಚಾರಿಕ ಪದ ಇಂಗ್ಲೀಷಿನ ರೇಷನಲ್ ಪದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ಬಳಕೆಗೊಂಡಿದೆ. ಈ ರೇಷನಲ್ ಪದವು ಲ್ಯಾಟಿನ್ ಭಾಷೆಯ ರೇಷಿಯೋ ಪದದಿಂದ ನಿಷ್ಪನ್ನಗೊಂಡಿದೆ. ರೇಷನಲ್ ಅಥವಾ ರೇಷನಲಿಟಿ ಎಂಬ ಪದಗಳು ಮತಧರ್ಮಶಾಸ್ತ್ರಗಳಲ್ಲಿನ ಅವಾಸ್ತವಿಕ ಸಂಗತಿಗಳ ಕುರಿತು ವಿರೋಧ ವ್ಯಕ್ತಪಡಿಸುವ ವಿಚಾರಧಾರೆಯನ್ನು ಕುರಿತು ಬಳಸುವ ಪದಗಳಾಗಿವೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ಪದಗಳನ್ನು ಈಗ ಕರೆಯುತ್ತಿರುವ ವೈಚಾರಿಕ ಪದಗಳ ಅರ್ಥದಲ್ಲಿ ಕರೆಯುತ್ತಾ ಬರಲಾಗಿದೆ. ಈ ಮೂಲಕ ಅದೊಂದು ವಾದವಾಗಿ ರೇಷನಲಿಸಮ್ ಜಗತ್ತಿನಾದ್ಯಂತ ಪ್ರಚಲಿತದಲ್ಲಿದೆ. ವೈಚಾರಿಕತೆಯ ಮೂಲ ಉದ್ದೇಶ ಸಂಶಯ, ಭಯ ನಿವಾರಣೆ, ಜ್ಞಾನ ಸಂಪಾದನೆ, ಅಭಿವೃದ್ಧಿ ಸಾಧನೆ. ವೈಚಾರಿಕತೆ ಏಕೆ ಬೇಕು ಎಂಬುದರಲ್ಲಿಯೇ ಇದರ ಒಂದು ಉದ್ದೇಶ ಅಡಗಿದೆ. ನಾಗರಿಕತೆಯ ಸಂಸ್ಕೃತಿಗಳು ವಿಕಾಸ ಹೊಂದುವುದು ಮಾನವ ಪ್ರಕೃತಿಯೊಡನೆ ತನ್ನ ಇತರರೊಡನೆ ಜೀವಂತ ಸಂಬಂಧಗಳನ್ನು ಇರಿಸಿಕೊಂಡಾಗ ಈ ಸಂಬಂಧಗಳು ಒಂದು ಭಾಗವಾಗಿ ಈಶ್ವರ ಹುಟ್ಟಿಕೊಳ್ಳುತ್ತಾನೆ. ಪರಬ್ರಹ್ಮ ವಸ್ತು ಹುಟ್ಟಿಕೊಳ್ಳುತ್ತದೆ. ಕರ್ಮ ಸಿದ್ಧಾಂತ ಬೆಳೆಯುತ್ತದೆ. ವರ್ಣಭೇದದ ತೊಡಕು ಉಂಟಾಗುತ್ತದೆ. ಯಜ್ಞ ವಿಧಿಗಳ ಆಚರಣೆ ಕಂಡು ಬರ್ತಾ ಇವೆ. ಮೋಕ್ಷ ಪುನರ್ಜನ್ಮಗಳ ಕಲ್ಪನೆ ಬರುತ್ತದೆ. ಉಚ್ಚ ನೀಚ ಎಂಬ ವಿಂಗಡಣೆ ಬರುತ್ತದೆ. ಸಾಹಿತ್ಯ ಕಲೆಗಳು ಅರಳುತ್ತವೆ. ಏತನ್ಮಧ್ಯೆ ಪದಾರ್ಥ ಮತ್ತು ಪ್ರಜ್ಞೆಗಳ ನಡುವೆ ವೈಚಾರಿಕ ತರ್ಕ ಮೂಡಿಬರುತ್ತದೆ. ಮಾನವ ಅದಮ್ಯ ಚೇತನ. ಕರ್ಮ ಸಿದ್ಧಾಂತ ದೊಡ್ಡದೋ ಎಂಬ ಪ್ರಶ್ನೆ ಪದೇ ಪದೇ ನಮ್ಮ ಅವತರಣಿಕೆಗೆ ಬಂದಾಗ ವೈಚಾರಿಕತೆಯ ವಿಶ್ಲೇಷಣೆಯಲ್ಲಿ ತೊಡಗಿ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳಬೇಕಾಗುತ್ತದೆ. ಈ ವಿಜ್ಞಾನ ಯುಗದಲ್ಲಿ ಮಾನವ ಹಿಂದಿನದಕ್ಕಿಂತ ಇಂದು ಕೋಮು, ಜಾತಿ, ಲಿಂಗ, ವರ್ಗಭೇದದಿಂದಾಗಿ ಒಡೆದು ಪ್ರತ್ಯೇಕಗೊಂಡಿದ್ದಾನೆ. ಸ್ವಾರ್ಥಿಗಳಾಗಿ ಮಾನವೀಯ ಸಂಬಂಧಗಳನ್ನೇ ಕಳೆದುಕೊಂಡಿದ್ದಾನೆ. ಸೌಹಾರ್ದ ಭಾವೈಕ್ಯತೆ ಕುಸಿದು ಅಪನಂಬಿಕೆಯಲ್ಲಿ ವೈಷಮ್ಯದಲ್ಲಿ ಬದುಕುತ್ತಿದ್ದಾನೆ. ಒಂದೆಡೆಗೆ ಬಡತನ, ಅನರಕ್ಷತೆ, ಅಜ್ಞಾನದಿಂದ ಮೌಢ್ಯತೆ ಹೆಚ್ಚಿ ದೇಶದ ಬಹುಜನತೆ ಬೌದ್ಧಿಕ ದಾರಿದ್ರ್ಯಕ್ಕೊಳಗಾಗಿದೆ. ಪುರೋಹಿತ ಮತ್ತು ಆಡಳಿತಶಾಹಿಗಳು ಯಾವ ನೈತಿಕತೆಯ ಅಂಕುಶವಿಲ್ಲದೆ ಮೆರೆಯುತ್ತಿದ್ದಾರೆ. ಹಾಗಾಗಿ ಸಾರ್ವಜನಿಕ ಜೀವನ ಅಧಃಪತನಕ್ಕೀಡಾಗಿದೆ. ಇಂಥ ಸಂದರ್ಭದಲ್ಲಿ ವೈಚಾರಿಕತೆ ವ್ಯಕ್ತಿ ಸ್ವಾತಂತ್ರ್ಯ, ಬೌದ್ಧಿಕ ಜ್ಞಾನಾರ್ಜನೆಗೆ ಒತ್ತು ನೀಡಬೇಕಾಗ್ತಾ ಇದೆ. ಮಾನವೀಯ ವಿಶ್ವಬಂಧುತ್ವಕ್ಕೆ ತೊಡಗುವಂಥ ಒಂದು ಎಲ್ಲ ತೊಡಕಾಗ್ತಕ್ಕಂಥ ಕಂಟಕಗಳನ್ನು ನಿವಾರಿಸುವಂಥ ಒಂದು ಜನಾಂಗ ಬೇಕಾಗ್ತಾ ಇದೆ. ಜಾತಿ, ಮತ, ಧರ್ಮ ನಡುವಿನ ಕರಗಳನ್ನು ನಿವಾರಿಸಿ ಸೌಹಾರ್ದತೆಯನ್ನು ನೆಲೆಗೊಳಿಸಬೇಕಾಗ್ತಾ ಇದೆ. ದೇವರು ಅವತಾರಗಳಲ್ಲಿ ನಿಷ್ಠೆಯ ಬದಲಾಗಿ ಪ್ರಜ್ಞೆ, ಪರಿಶ್ರಮಕ್ಕೆ ಮಹತ್ವ ನೀಡಬೇಕಾಗ್ತಾ ಇದೆ. ವಿದ್ಯೆ, ಕಲೆ, ಸಾಹಿತ್ಯಾದಿಗಳನ್ನು ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾಗುವಂತೆ ಪ್ರೇರೇಪಿಸಬೇಕಾಗ್ತಾ ಇದೆ. ಬಹುಜನ ಹಿತಾಯ, ಬಹುಜನ ಸುಖಾಯ ಎಂಬ ಅದರ ಧ್ಯೇಯ. ಇಂಥ ವಿಚಾರಗಳ ವಿವೇಚನೆಯ ಬರಹವೇ ವೈಚಾರಿಕ ಸಾಹಿತ್ಯ ಅಥವಾ ವಿಚಾರ ಸಾಹಿತ್ಯ ಅಂಥೇಳಿ ಡಾಕ್ಟರ್ ರಾಮಕೃಷ್ಣ ಮರಾಠೆ, ಡಾಕ್ಟರ್ ಯಲ್ಲಪ್ಪ ಹಿಮ್ಮಡಿ ನಾಟಕ ಮತ್ತು ವಿಚಾರ ಸಾಹಿತ್ಯ ಪಠ್ಯದ ಪ್ರಸ್ತಾವನೆಯಲ್ಲಿ ಅವರು ಉಲ್ಲೇಖಿಸಿದ್ದಾರೆ. ಹಾಗಾಗಿ ವಿಚಾರ ಸಾಹಿತ್ಯ ಅಥವಾ ವೈಚಾರಿಕ ಸಾಹಿತ್ಯ ಎಂಬುದೊಂದು ಇದೆಯೇ ಈ ಒಂದು ಬಹುಮಂದಿಯ ಇತ್ತೀಚಿನ ಒಂದು ವಿಚಾರ. ಸೃಜನ ಸಾಹಿತ್ಯದ ಕೃತಿಗಳಲ್ಲೇ ವೈಚಾರಿಕ ಸಾಹಿತ್ಯಗಳನ್ನು ಹುಡುಕಿ ತೆಗೆಯುವ, ವಿಶ್ಲೇಷಿಸುವ ಕಾಳಜಿಯನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಈಗಲೂ ಬಹುತೇಕರಿಗೆ ವಿಚಾರ ಸಾಹಿತ್ಯದ ಒಂದು ದಾರಿಯೇ ಕನ್ನಡದಲ್ಲಿ ಇದೆಯೇ ಎಂಬುದು ಅರಿವಿಗೆ ಬಂದಿಲ್ಲ.
ವಿಚಾರ ಸಾಹಿತ್ಯ ಪ್ರಕಾರದಲ್ಲಿ ಬಹು ಮಹತ್ವದ ಚರ್ಚೆ ಮಾಡಿದವರಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ್ ಹಾಗೂ ಗೌರೀಶ್ ಕಾಯ್ಕಿಣಿಯವರು ಪ್ರಮುಖರು. ಅವರ ವಿಚಾರಗಳ ಹಿನ್ನೆಲೆಯಲ್ಲಿ ವಿಚಾರ ಸಾಹಿತ್ಯ ಕುರಿತಾದಂಥ ಸಂಕ್ಷಿಪ್ತವಾದಂಥ ವಿವರಗಳನ್ನು ಈ ರೀತಿ ಕಲೆ ಹಾಕಬಹುದಾಗಿದೆ. ಸಾಹಿತ್ಯದಲ್ಲಿ 2 ಪ್ರಕಾರಗಳು, ಜ್ಞಾನ ಸಾಹಿತ್ಯ ಮತ್ತು ಲಲಿತ ಸಾಹಿತ್ಯ. ಕವಿತೆ, ಕತೆ, ಕಾದಂಬರಿ, ನಿಬಂಧ, ನಾಟಕ, ಪ್ರವಾಸ ಇತ್ಯಾದಿ ಎಲ್ಲ ಲಲಿತ ಅಥವಾ ಸೃಜನ ಸಾಹಿತ್ಯದ ವ್ಯಾಪ್ತಿಯಲ್ಲಿ ಬರ್ತಾ ಇವೆ. ಗಣಿತ, ತಂತ್ರಜ್ಞಾನ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಸಸ್ಯಶಾಸ್ತ್ರ ಮುಂತಾದವುಗಳು, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳ, ಮನೋವಿಜ್ಞಾನ ಇವೆಲ್ಲ ಹ್ಯುಮ್ಯಾನಿಟೀಸ್ ಜ್ಞಾನಶಾಸ್ತ್ರದ ಸಾಹಿತ್ಯದಲ್ಲಿ ವಿಶಾಲವಾಗಿ ಬರುತ್ತವೆ. ಈ ಎಲ್ಲ ಜ್ಞಾನ ಸಾಹಿತ್ಯದ ಒಂದು ಅಂಗವೇ ವಿಚಾರ ಸಾಹಿತ್ಯ. ವಿಚಾರ ಸಾಹಿತ್ಯವನ್ನು ಜ್ಞಾನ ಸಾಹಿತ್ಯ ಎಂದು ಕರೆಯಬಹುದಾಗಿದೆ. ಆದರೆ ಜ್ಞಾನ ಸಾಹಿತ್ಯವೆಲ್ಲ ವಿಚಾರ ಸಾಹಿತ್ಯವೆನ್ನುವಂತಿಲ್ಲ. ಜ್ಞಾನ ಸಾಹಿತ್ಯವೆಲ್ಲವೂ ವಿಚಾರ ಸಾಹಿತ್ಯವೆಂದರೆ ಅತಿವ್ಯಾಪ್ತಿ ದೋಷವನ್ನು ನಾವು ಸ್ವೀಕರಿಸಿದಂತೆ. ಇತಿಹಾಸ, ಭೂಗೋಳ, ವಿಜ್ಞಾನ, ಗಣಿತ, ವೈದ್ಯ, ಕಾಯಿದೆ, ವಾಣಿಜ್ಯ, ಅರ್ಥಶಾಸ್ತ್ರ, ಜ್ಯೋತಿಷ್ಯ, ಕೈಗಾರಿಕೆ, ಕಲೆ ಈ ಎಲ್ಲ ವಿಷಯಗಳ ವಿವೇಚನೆಯನ್ನು ವಿಚಾರ ಸಾಹಿತ್ಯ ಎನ್ನಬೇಕಾದೀತು. ಇವೆಲ್ಲವೂ ವಿಚಾರ ಸಾಹಿತ್ಯಕ್ಕೆ ಪೀಠಿಕೆ ಒದಗಿಸುವ ವಸ್ತುನಿಷ್ಠ ಸಾಹಿತ್ಯದ ಆಗಿವೆ. ಇದುವೇ ಜ್ಞಾನ ಸಾಹಿತ್ಯ. ಹೀಗೆ ಪ್ರತಿಯೊಂದು ವಿಷಯದಲ್ಲಿ ಹುಟ್ಟುವ ಪ್ರಶ್ನೆ, ಶಂಕೆ, ಪ್ರಮೇಯ, ಸಮಸ್ಯೆಗಳ ಬಗೆಹರಿಕೆ, ವಾದ ವಿವಾದಕ್ಕೆ ಆಸ್ಪದ ಕೊಡುವ ವಿಚಾರಗಳ ಧೋರಣೆ, ಹೀಗಾಗಿ ಇವುಗಳನ್ನು ಮೀಸಲಾಗಿ ಹುಟ್ಟುವ ಸಾಹಿತ್ಯವೇ ವಿಚಾರ ಸಾಹಿತ್ಯ ಅಂಥೇಳಿ ಗಮನಿಸಬಹುದಾಗಿದೆ. ಜ್ಞಾನ ಸಾಹಿತ್ಯದ ಗುರಿ ಮಾಹಿತಿ, ವಿಚಾರ ಸಾಹಿತ್ಯದ ಗುರಿ ಮಾನಸಿಕ ಮಾರ್ಪಾಟು ಅಥವಾ ಗೌಣವೆನ್ನಬಹುದಾದ ಸುಧಾರಣೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ವಿಚಾರ ಸಾಹಿತ್ಯ ಹುಟ್ಟಿಕೊಂಡು ಬಂದಿದೆ. ಈಗಾಗಲೇ ನಾವು ತಲೆತಲಾಂತರಗಳಿಂದ ಒಪ್ಪಿಕೊಂಡು ಬಂದಂಥ ದೇವರು, ದೇವಾಲಯ, ಅವತಾರ, ಸ್ವರ್ಗ ನರಕ, ಪಾಪ ಪುಣ್ಯ, ಮೋಕ್ಷ, ಕರ್ಮ, ವರ್ಣವರ್ಗ, ಮಂತ್ರ, ಪವಾಡ, ಜ್ಯೋತಿಷ್ಯ, ದೇವ ಭಾಷೆಯಿಂದಾಗಿ ಇವೆಲ್ಲ ರಚನೆಗೊಂಡ ವೇದಶಾಸ್ತ್ರ, ಪುರಾಣಗಳು, ಆಗಮ, ಸ್ಮೃತಿ ಮುಂತಾದವುಗಳು ಹಲವಾರು ಮೂಢನಂಬಿಕೆಗಳು, ಅಂಧ ಸಂಪ್ರದಾಯಗಳ ಕುರಿತು ವೈಜ್ಞಾನಿಕ ಆಲೋಚನೆ, ತಾರ್ಕಿಕ ವಿವರಣೆ, ಅರಿವಿನ ವಿವೇಚನೆ, ವಿಶ್ಲೇಷಣೆ, ಸಾಧಕ ಬಾಧಕಗಳ ಪರಾಮರ್ಶೆ, ವಿವೇಚನೆಯೇ ಈ ಒಂದು ವೈಚಾರಿಕ ಸಾಹಿತ್ಯದ ಉದ್ದೇಶ. ನಮಗೆ ಪರಿಚಿತವಾಗಿ ತಿಳಿದು ಬಂದಿರುವ ವಿಷಯದಲ್ಲಿ ಸಂಶಯ ಕಾಣಿಸತೊಡಗಿದಾಗ ನಾವು ಹಿರಿಯರಿಂದ ಕಲಿತ ಜ್ಞಾನ, ನಮ್ಮ ಸ್ವಂತ ವಿಚಾರ ಕಾಣಿಸದಾದಾಗ ನಾವು ಕಲಿತ ಜ್ಞಾನದಲ್ಲೇ ಪರಸ್ಪರ ವೈಷಮ್ಯ ಕಾಣಿಸಿ ಅದೇ ಇದು, ಇದೇ ಅದು ಎಂಬ ಅಪನಂಬಿಕೆಗಳು ಮೂಡಿದಾಗ ಕುರುಡು ನಂಬಿಕೆ, ಮನೋದಾಶ್ಯದಿಂದಾಗಿ ವಿಚಾರ ಸಾಹಿತ್ಯ ಹುಟ್ಟುತ್ತದೆ. ಈ ವೈಚಾರಿಕ ಸಾಹಿತ್ಯ ಅಥವಾ ವಿಚಾರ ಸಾಹಿತ್ಯ ಜಾಗತಿಕವಾಗಿ ಅತ್ಯಂತ ವಿಶಾಲವಾದಂಥ ವ್ಯಾಪ್ತಿಯನ್ನು ಒಳಗೊಂಡಿದೆ. ಜಾಗತಿಕವಾಗಿ ವೈಚಾರಿಕ ಪರಂಪರೆಯೇ ಗ್ರೀಸ್ ದೇಶದಿಂದ ಆರಂಭಿಸಲಾಗ್ತಾ ಇದೆ. ವೈಚಾರಿಕತೆ ಗ್ರೀಸ್ ದೇಶದಲ್ಲಿ ಪ್ರಶ್ನೋತ್ತರ ಮೂಲಕ ಜ್ಞಾನಮುಖಿಯಾಗಿ ಹರಡಿದೆ. ಗ್ರೀಸ್ ದೇಶವನ್ನು ಪಾಶ್ಚಾತ್ಯ ಸಂಸ್ಕೃತಿಯ ತೊಟ್ಟೆಲು ಅಂತ ಅದಕ್ಕಾಗಿಯೇ ಕರೀತಾ ಇದ್ದಾರೆ. ಕ್ರಿಸ್ತಕ ಪೂರ್ವ 5ನೇ ಶತಮಾನದಿಂದ ಸಾಕ್ರಟಿಸ್ ಅಂತ ಅಗ್ರಮಾನ್ಯ ವಿಚಾರವಾದಿ, ಆತ ಹುಟ್ಟಿದ್ದು 469ರಲ್ಲಿ ಕ್ರಿಸ್ತಕ ಪೂರ್ವ ಅಥೆನ್ಸ್ನಲ್ಲಿ. ಆತ ಬರೆದಂಥ ಗ್ರಂಥಗಳನ್ನು ಪಟ್ಟಿ ಮಾಡಿದರೆ ಆ ಪ್ರಶ್ನೆಗಳ ಮೂಲಕ ಸಂವಾದ ಮಾಡಿ ವಿಚಾರ ಕ್ರಾಂತಿಗೆ ಎಡೆ ಮಾಡಿಕೊಟ್ಟವ. ಹೀಗಾಗಿ ಅನೂಚಾನವಾಗಿ ನಂಬಿಕೊಂಡು ಬಂದಂಥ ಭಾವನೆಗಳ ಮತ್ತು ಆಧಾರರಹಿತ ಮೂಢನಂಬಿಕೆಗಳನ್ನು ಸಾಕ್ರೆಟಿಸ್ ಸಂವಾದ ಪ್ರಶ್ನೆಗಳ ಮೂಲಕ ಪ್ರೇರೇಪಿಸಿ ಪರಿಹರಿಸುತ್ತಿದ್ದ. ಸಾಕ್ರೆಟಿಸ್ನ ತರುವಾಯ ಅವನ ಶಿಷ್ಯ ಪ್ಲೇಟೋ, ಅರಿಸ್ಟಾಟಲ್ ಗ್ರೀಕ್ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಬೌದ್ಧಿಕತೆಯ ವಿಚಾರತೆಯ ಅಲೆಗಳನ್ನು ಎಬ್ಬಿಸಿದರು. ಹೀಗಾಗಿ ಜೀವಜಗತ್ತಿನ ಸತ್ಯ, ಮಿಥ್ಯ, ಜಡಚೇತನಗಳ ಕುರಿತು ವಿಚಾರಣಾ ಸರಣಿಯ 4 ಪಂಥಗಳು ಆಗಿ ಹೋದವು. ಗ್ರೀಸ್ ದೇಶದ ಮಿಲೆಟಸ್ ಪಟ್ಟಣದ ಥೇಲಿಸ್ ಪ್ರಮುಖ ವಿಚಾರವಾದಿ ಎಂದು ಪರಿಗಣಿಸ್ತಾ ಇದ್ದಾರೆ. ಹೀಗಾಗಿ ಗ್ರೀಸ್ ದೇಶ ವೈಚಾರಿಕತೆ ಮೈದಾಳಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ದೇವಿ ಪ್ರಸಾದ್ ಚಟ್ಟೋಪಾಧ್ಯಾಯ ಹೇಳುವಂತೆ ವಿಚಾರಗಳು ಉಲ್ಲೇಖವಾಗಿವೆ. ಮಿಲೆಟಸ್ನಂಥ ಒಂದು ಹೊಸ ಪಟ್ಟಣದಲ್ಲಿ ಯಾಕೆ ವಿಜ್ಞಾನ ಆವಿಷ್ಕಾರವಾಯಿತು? ಈಜಿಪ್ತಿನ ಬ್ಯಾಬಿಲೋನಿಯಾದಲ್ಲಿ ಯಾಕಾಗಲಿಲ್ಲ?
ಈಜಿಪ್ಟ್ ಮತ್ತು ಬೆಬಿಲಿಯೋನದಲ್ಲಿ ಇದ್ದಂಥ ಸಮಾಜ ರಚನೆಯ ವೈಜ್ಞಾನಿಕ ಜಿಜ್ಞಾಸೆಗೆ ಅವಕಾಶವನ್ನು ಕೊಡುವಂತಾಗಿರಲಿಲ್ಲ. ಹಾಗಾಗಿ ಇಂಗ್ಲೆಂಡ್ ದೇಶದಲ್ಲಿ ಫ್ರಾನ್ಸಿಸ್ ಬೇಕನ್, ಫ್ರೆಂಚ್ ದೇಶದಲ್ಲಿ ರೆನೆ ಡೆಕಾರ್ಟೆ, ಜರ್ಮನ್ ದೇಶದ ಇಮ್ಯಾನ್ಯುಯಲ್ ಕಾಂಟ್, ಹೀಗೆ ಅತ್ಯಂತ ವೈಚಾರಿಕವಾದ ಚಿಂತನಾ ಕ್ರಮಗಳು ಬೇರೆ ಬೇರೆ ದೇಶದಲ್ಲಿ, ಪಾಶ್ಚಾತ್ಯ ದೇಶಗಳಲ್ಲಿ ಹುಟ್ಟಿ ಬಂದಿದ್ದಾವೆ. ಈ ಜಾಗತಿಕ ವೈಚಾರಿಕ ಚಿಂತನಾ ಪರಂಪರೆ ಅವಲೋಕನ ನಾವು ಗಮನಿಸಿದರೆ ಯುರೋಪ್, ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ, ಅಮೇರಿಕಾ, ಜರ್ಮನ್ ಮುಂತಾದ ಕ್ರಾಂತಿ ಮತ್ತು ಪ್ರಗತಿಗೆ ಮಹನೀಯರ ವೈಚಾರಿಕ ಚಿಂತನೆಗಳು ಕಾರಣವಾಗಿವೆ. ಭಾರತದಲ್ಲಿ ವೈಚಾರಿಕತೆ ಒಂದು ಮೈಲುಗಲ್ಲುಗಳನ್ನು ನಾವು ಗಮನಿಸ್ತಾ ಇದ್ದರೆ, ಭಾರತೀಯ ವೈಚಾರಿಕ ಪರಂಪರೆ ಪಾಶ್ಚಾತ್ಯ ತತ್ವ ಚಿಂತನೆಗಿಂತ ಕಡಿಮೆ ಇಲ್ಲ. ಗ್ರೀಸ್ನಷ್ಟೇ ಪುರಾತನ ಚರಿತ್ರೆಯನ್ನು ನಮ್ಮ ಭಾರತ ದೇಶವು ಒಳಗೊಂಡಿದೆ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಭಾರತದಲ್ಲಿ ಈ ಕಾಲ ಕ್ರಿಸ್ತಕ ಪೂರ್ವ 6ನೇ ಶತಮಾನ ತತ್ವಜ್ಞಾನದ ಆರಂಭವಾಗಿರಲಿಲ್ಲ, ಆದರೆ ಬೆಳವಣಿಗೆಯ ಕಾಲ ಆಗಿತ್ತು. ಗ್ರೀಸ್ನಲ್ಲಿ ಅದು ತತ್ವಜ್ಞಾನದ ಅರುಣೋದಯ ಕಾಲ ಆಗಿತ್ತು. ಭಾರತದಲ್ಲಿ ಅದು ತತ್ವಜ್ಞಾನದ ಹಗಲು ಬೆಳಕಾಗಿತ್ತು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಭಾರತೀಯ ದಾರ್ಶನಿಕರಲ್ಲಿ ಸಾಮಾನ್ಯವಾಗಿ ದರ್ಶನಗಳನ್ನು, ಫಿಲಾಸಫೀಸ್ 2 ಭಾಗಗಳಾಗಿ ವಿಂಗಡಿಸ್ತಾ ಇದ್ದಾರೆ. ವೈದಿಕ ಮತ್ತು ಅವೈದಿಕ. ಇವುಗಳನ್ನು ನಾಸ್ತಿಕ ಮತ್ತು ಆಸ್ತಿಕ ದರ್ಶನಗಳೆಂದು ಕರೀತಾ ಇದ್ದಾರೆ. ಮೊದಲ ಗುಂಪಿನ ಕೆಳಗೆ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಮೀಮಾಂಸೆ, ವೇದಾಂತಗಳನ್ನು ತರ್ತಾ ಇದ್ದಾರೆ. ಎರಡನೆಯದರಲ್ಲಿ ಜೈನ, ಬೌದ್ಧ, ಚಾರ್ವಾಕಗಳು ಬರ್ತಾ ಇವೆ. ಈ ಎರಡನೇ ಗುಂಪಿನ ನಾಸ್ತಿಕ ದರ್ಶನಗಳೇ ಭಾರತೀಯ ವೈಚಾರಿಕ ಸಾಹಿತ್ಯದ ಪಂಥಗಳಾಗಿವೆ. ಭಾರತೀಯ ವಿಚಾರವಾದಿಗಳಲ್ಲಿ ಅಗ್ರಗಣ್ಯನಾಗಿರುವ ಬುದ್ಧ ಕ್ರಿಸ್ತಕ ಪೂರ್ವ 6ನೇ ಶತಮಾನದವನು. ಬುದ್ಧನಿಗಿಂತ ಹಿಂದೆ ಇದ್ದ ಸಮಕಾಲೀನ ಅನೇಕ ತತ್ವಜ್ಞರು ಇದ್ದರು ಅಂತೇಳಿ ಗೊತ್ತಾಗ್ತಾ ಇದೆ. ಅವರಲ್ಲಿ ಪೂರ್ಣಕಶ್ಯಪ, ಮಕ್ಕಲಿ ಗೋಶಾಲ, ನಿಘಂಟನಾಥಪುತ್ರ, ಸಂಜಯ ಬೇಲಟ್ಟಪುತ್ರ, ಪ್ರಕೃತ ಕಾತ್ಯಾಯನ, ಅಶಿತಕೇಶ ಕಂಬಲಿ ಮುಂತಾದಂಥವರು. ಹೀಗಾಗಿ ಚಾರ್ವಾಕ ಅಥವಾ ಲೋಕಾಯತ, ಜೈನ, ಬೌದ್ಧ ಪಂಥಗಳು ಈ ಪ್ರಕಾರ ವೈಚಾರಿಕತೆ ಹಿನ್ನೆಲೆಯಲ್ಲಿ ನಮ್ಮ ಭಾರತೀಯ ಒಂದು ವೈಚಾರಿಕ ಪರಂಪರೆ, ವಿಚಾರ ಸಾಹಿತ್ಯ ಹುಟ್ಟಿಕೊಂಡು ಬಂದಿದೆ. ಚಾರ್ವಾಕನಂಥವರು ಸಾಲ ಮಾಡಿ ತುಪ್ಪ ತಿನ್ನಿ ಅನ್ನುವಂಥ ಮಾತು. ಹಾಗೆ ನಮ್ಮ ಭಾರತೀಯ ಯುಗದಲ್ಲಿ ನಾವು ಪರರಾಷ್ಟ್ರಗಳಿಂದ ಆಕ್ರಮಣದಿಂದ ಯುದ್ಧ ವೈಷಮ್ಯಗಳು ಕಾಣಿಸಿಕೊಂಡವು. ಸಮಾಜದಲ್ಲಿನ ಭಾವೈಕ್ಯತೆ ನಿರ್ಮೂಲನೆಗೆ ಸಂತರು, ಶರಣರು, ಸೂಫಿಗಳು ಭರತ ಭೂಮಿಯ ಮೇಲೆ ಕಾಣಿಸಿಕೊಂಡರು. ಬಸವಣ್ಣ, ವೇಮನ, ಗಲೀಬ್ ದಾಸ್, ಚೈತನ್ಯ ಮುಂತಾದವರು ಜಾತಿ ತಾರತಮ್ಯವನ್ನು ವಿರೋಧಿಸಿದರು. ಅಸ್ಪೃಶ್ಯತೆಯ ವಿರುದ್ಧ, ಧಾರ್ಮಿಕ ವೈಷಮ್ಯದ ವಿರುದ್ಧ ಪ್ರತಿಭಟಿಸಿದರು. ಅಂದಿನ ಕರ್ನಾಟಕದ ಮಟ್ಟಿಗಂತೂ ಬಸವಣ್ಣನ ನೇತೃತ್ವದ ಶರಣ ಚಳವಳಿ ಭಾರತದಲ್ಲಿಯೇ ಕ್ರಾಂತಿಕರವಾಗಿತ್ತು. ಹೀಗಾಗಿ ಆಧುನಿಕ ಆಂಗ್ಲರ ಆಡಳಿತ, ವಿದ್ಯಾಭ್ಯಾಸ ಕ್ರಮ, ಪಾಶ್ಚಾತ್ಯರ ಒಂದು ತಿಳುವಳಿಕೆಯಿಂದಾಗಿ ಭಾರತೀಯರ ಆಲೋಚನಾ ಪದ್ಧತಿಯಲ್ಲಿ ಅನೇಕ ಬದಲಾವಣೆಗಳು ಕಂಡುಬಂದವು. ಆಚರಣೆ, ನಂಬಿಕೆ, ರೂಢಿ, ಸಂಪ್ರದಾಯಗಳು ವೈಚಾರಿಕ ಸಾಣೆಗೊಳಗಾದವು. ಸ್ವಾತಂತ್ರ್ಯ ಹೋರಾಟ ಜೊತೆಯಲ್ಲಿಯೇ ಭಾರತದ ವೈಚಾರಿಕತೆ 2 ವಿಧದಲ್ಲಿ ಪ್ರಕಟಗೊಂಡಿತು. ಒಂದು ಸಂಶೋಧನೆ, ಚಿಂತನೆ, ಬರಹಗಳ ಮೂಲಕ, ಇನ್ನೊಂದು ಚಳುವಳಿಗಳ ಮೂಲಕ. ಈಶ್ವರ್ಚಂದ್ರ ವಿದ್ಯಾಸಾಗರ್, ರವೀಂದ್ರನಾಥ್ ಠಾಗೋರ್, ಎಂ.ಎನ್. ರಾಯ್, ರಾಹುಲ್ ಸಾಕ್ರಂತಾಯನ್, ನಿರಂಜನ್ ಧರ್, ದೇವಿ ಪ್ರಸಾದ್ ಚಟ್ಟಾಧ್ಯಾಯ, ಡಿ.ಪಿ. ಮುಖರ್ಜಿ, ಡಿ.ಡಿ. ಕೋಸಾಂಬಿ, ಮಜುಮ್ದಾರ್ ಮುಂತಾದವರು ಮೊದಲ ಗುಂಪಿಗೆ ಬರುತ್ತಾರೆ. ಸಾಮಾಜಿಕ ಚಳವಳಿಗಳ ಮೂಲಕ ಸ್ವಾಮಿ ವಿವೇಕಾನಂದ, ಜ್ಯೋತಿಬಾ ಫುಲೆ, ನಾರಾಯಣ ಗುರು, ಪೆರಿಯಾರ್, ಅಂಬೇಡ್ಕರ್, ಬಿ. ಶ್ಯಾಮಸುಂದರ್, ಲೋಹಿಯಾ, ಜಯಪ್ರಕಾಶ್ ನಾರಾಯಣ್ ಮುಂತಾದವರು 2ನೇ ಭಾಗದಲ್ಲಿ ಬರ್ತಾ ಇದ್ದಾರೆ. ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಿಯಾದ ನೆಹರು ಅವರು ಪ್ರಚುರಪಡಿಸಿದ ವೈಜ್ಞಾನಿಕ ಮನೋಭಾವ ವೈಚಾರಿಕತೆಗೆ ತುಂಬ ನೆರವಾಯಿತು. ಹೀಗೆ ಇಂಗ್ಲಿಷ್ ವಿದ್ಯಾಭ್ಯಾಸ, ವೈಜ್ಞಾನಿಕ ಆವಿಷ್ಕಾರಗಳು, ಔದ್ಯೋಗಿಕ ಪ್ರಗತಿ, ಸಾರಿಗೆ, ದೂರಸಂಪರ್ಕ, ಮುದ್ರಣ ವ್ಯವಸ್ಥೆ, ರಾಜಕೀಯ ಪಲ್ಲಟ, ಮತಧರ್ಮಗಳಲ್ಲಿನ ಸಡಿಲತೆ, ರಾಜಕೀಯ ಪ್ರಜ್ಞೆ, ಸಾಮಾಜಿಕ ಚಳವಳಿಯ ಮಾನವೀಯತೆ ಇವೆಲ್ಲವುಗಳ ಹಿನ್ನೆಲೆಯಿಂದ ಭಾರತೀಯ ವೈಚಾರಿಕತೆ ಪ್ರೇರಕ ಶಕ್ತಿಗಳಾಗಿ ಪರಿಣಮಿಸಿದವು. ಈ ಒಂದು ವಿಚಾರಕ್ಕೆ ಕರ್ನಾಟಕವು ಹೊರತಾಗಿಲ್ಲ. ಶುದ್ಧ ವೈಚಾರಿಕ ಸಾಹಿತ್ಯ ಪ್ರಕಟಗೊಂಡದ್ದು 12ನೇ ಶತಮಾನದ ಕಾಯಕ ಜೀವಿಗಳಾದ ಶರಣರ ಒಂದು ವಚನ ಚಿಂತನೆಗಳಲ್ಲಿ ನಾವು ಗಮನಿಸ್ತಾ ಇದ್ದೇವೆ.
ಹೀಗೆ ಬಂಗಾಲ ಇಂದು ಆಲೋಚಿಸಿದ್ದನ್ನು ಭಾರತ ನಾಳೆ ಆಲೋಚಿಸುತ್ತದೆ ಎನ್ನುವ ಜಾಣ್ನುಡಿಯಂತೆ ಮಹಾರಾಷ್ಟ್ರ ನಿನ್ನೆ ಆಲೋಚಿಸಿದ್ದನ್ನು ಕರ್ನಾಟಕ ನಾಳೆ ಆಲೋಚಿಸುತ್ತದೆಯಂತೆ ಹೀಗೆ ಅಂದಿನ ದಿನಮಾನಗಳಲ್ಲಿ ಇತ್ತು. ಈ ವೈಚಾರಿಕರ ಶೂನ್ಯದಿಂದ ಸೃಷ್ಟಿಯಾಗಿರುವ ಪವಾಡವಲ್ಲ, ವ್ಯಾಪಕವಾದ ಸಾಮಾಜಿಕ ಸ್ಥಿತ್ಯಂತರವಾಗಬೇಕು, ವೈಜ್ಞಾನಿಕ ಔದ್ಯೋಗಿಕ ಒಂದು ಕ್ರಾಂತಿ ಆಗಬೇಕು, ಮಾನವನು ಪ್ರಾಕೃತ ಪರಿಸರಗಳ ಜಡಬಂಧನಗಳಿಂದ ಬಿಡುಗಡೆ ಹೊಂದಬೇಕು. ಹೀಗಾಗಿ ಸಾಮಾಜಿಕ ಪ್ರಜ್ಞೆಯ ಜಾಗೃತಿಗೆ ಹಲವಾರು ಕಾರಣಗಳು ಇದ್ದಾವೆ. ಈ ಹಿನ್ನೆಲೆಯಿಂದ ನಮ್ಮ ಕನ್ನಡದಲ್ಲಿಯೂ ನವೋದಯ ಕಾಲದ ಲೇಖಕರಿಂದ ಗಿರೀಶ್ ಶಿವರಾಮ್ ಕಾರಂತ್, ಗೌರೀಶ್ ಕಾಯ್ಕಿಣಿ ಮುಂತಾದವರಿಂದ ಹುಟ್ಟಿಕೊಂಡಂಥ ಈ ಒಂದು ಸಾಹಿತ್ಯ ಮುಂದೆ ವೈಚಾರಿಕ ಸಾಹಿತ್ಯ ತುಂಬ ವಿಶಾಲವಾದಂಥ ಒಂದು ಬೆಳವಣಿಗೆಯನ್ನು ಕಾಣ್ತಾ ಇದೆ. ಪಂಡಿತ್ ತಾರಾನಾಥರು, ಗೌರೀಶ್ ಕಾಯ್ಕಿಣಿಯವರು ಬರೆದಂಥ ವಿಚಾರವಾದ, ಸ್ವಾತಂತ್ರ್ಯೋತ್ತರ ವಿಚಾರ ಸಾಹಿತ್ಯ, ಹೀಗೆ ಶಿವರಾಮ್ ಕಾರಂತರು ವಿಚಾರ ಸಾಹಿತ್ಯ ನಿರ್ಮಾಣ ಅನ್ನುವಂಥ ಉಪನ್ಯಾಸದಲ್ಲಿ ಹೀಗೆ ಕನ್ನಡ ನಾಡಿನಲ್ಲಿ ವೈಚಾರಿಕವಾದಂಥ ಒಂದು ಸಾಹಿತ್ಯ, ವಿಚಾರ ಸಾಹಿತ್ಯ ಬರ್ತಾ ಇದೆ. ತರುವಾಯದಲ್ಲಿ ಎಚ್ ನರಸಿಂಹಯ್ಯ ಮುಂತಾದವರು ಈ ಒಂದು ಸಾಹಿತ್ಯವನ್ನು ಏನು ಮಾಡಿದರು, ತುಂಬ ಬೆಳೆಸಿದರು ವೈಚಾರಿಕತೆ ನೆಲೆಯಿಂದ. ಹೀಗಾಗಿ ಅಧ್ಯಯನಕ್ಕಿರತಕ್ಕಂಥ ಒಂದು ವಿಚಾರ ಸಾಹಿತ್ಯದ ಈ ವೈಚಾರಿಕ ಸಾಹಿತ್ಯ ಅಥವಾ ವಿಚಾರ ಸಾಹಿತ್ಯದ ಪಠ್ಯದ ಒಂದು ಪ್ರಸ್ತಾವನೆ, ವೈಚಾರಿಕತೆ ಅಂದ್ರೇನು, ವಿಚಾರ ಸಾಹಿತ್ಯ ಅಂದ್ರೇನು, ಅದರ ಒಂದು ಪರಂಪರೆ ಕುರಿತು ಕೆಲ ಮಾತುಗಳನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದೇನೆ. ವಿದ್ಯಾರ್ಥಿಗಳಾದವರು ಈ ಒಂದು ಧ್ವನಿ ಮುದ್ರಣದ ಉಪನ್ಯಾಸವನ್ನು ಗಮನಿಸಬೇಕು ಅಂತೇಳಿ ಕೋರ್ತಾ ಎಲ್ಲರಿಗೂ ನಮಸ್ಕಾರ. ಮುಂದಿನ ಒಂದು ಧ್ವನಿ ಮುದ್ರಣದ ಉಪನ್ಯಾಸದಲ್ಲಿ ಸಂಬಂಧಪಟ್ಟಂಥ ಅಧ್ಯಯನದ ಬಿಡಿ ಭಾಗಗಳ ಒಂದು ಉಪನ್ಯಾಸ ತಾವು ಆಲಿಸಬೇಕು ಅಂತೇಳಿ ಕೇಳ್ತಾ ಇದ್ದೇನೆ. ಧನ್ಯವಾದ. ಡಾಕ್ಟರ್ ಎಸ್ ವಿ ಮನಗುಂಡಿ.